ನಮ್ಮನ್ನೆಲ್ಲ ಕರ್ಕೊಂಡು ಬಂದಿರೋಂಥವ್ರು ನಮ್ಮ ಶ್ರೀಧರ್ ಅವರು. ಅವ್ರನ್ನೇ ಮೋಟಿವೇಟ್ ಮಾಡಿ ಒಂದು ಕ್ಲಬ್ಬೇ ಮಾಡ್ಬಿಟ್ವಿ ನಮ್ಮ ಒಂದು ಇದರಲ್ಲಿ. ಯಾಕಂದರೆ ಇನ್ನು ಪ್ರತಿ ವರ್ಷ ಕೂಡ ಏನಾದರೂ ಇದ್ದರೆ ಪ್ಲ್ಯಾನ್ ಮಾಡಿಕೊಂಡು ಹೋಗ್ಬೋದು ಅಂತೇಳಿ. ಮುಂದಿನ ವರ್ಷ ಅವರು ಸರ್ ನಿಮ್ಮನ್ನ ದುಬೈ ಕರ್ಕೊಂಡು ಹೋಗ್ತೀನಿ, ಬ್ಯಾಂಕಾಗಿ ಕರ್ಕೊಂಡು ಹೋಗ್ತೀನಿ ಅಂತ ಇದ್ರು. ಎಲ್ಲರೂ ಈಗಲೇ ಸ್ವಲ್ಪ ಸೇವಿಂಗ್ ಶುರು ಮಾಡ್ಕೊಂಬಿಡಿ. ದುಬೈ ಅಥವಾ ಬ್ಯಾಂಕಾಗಲ್ಲೇ ಒಂದು ಕ್ಯಾಬಿನೆಟ್ ಮೀಟಿಂಗ್ಸು ಕೂಡ ಮಾಡೋವಂಥ ಒಂದು ಚಾನ್ಸಸ್ ಇದೆ. ಸರ್ ನಮ್ಮ ಈ ಒಂದು ಅಸೋಸಿಯೇಷನ್ಗೆ ಅಲಯನ್ಸ್ ಕ್ಲಬ್ ಆಫ್ ಆಕ್ಟೋಫರ್ಮ್ ಅಂತೇಳಿ ಆ ಒಂದು ಕ್ಲಬ್ಬಿನ ಮುಖಾಂತರ ನೀವು ಸೇರಿದ್ದೀರ. ಒಂದು ಅತ್ಯುತ್ತಮವಾದ ಒಂದು ನಿರ್ಧಾರನ ತಗೊಂಡಿದ್ರೆ. ಯಾಕಂದರೆ ಯಾವುದೇ ಅಂತಾರಾಷ್ಟ್ರೀಯ ಸಂಸ್ಥೆ ಆದರೂ ಕೂಡ ಅಲ್ಲಿ ವಿದೇಶದಲ್ಲಿ ಹುಟ್ಟಿ ಭಾರತಕ್ಕೆ ಬಂದಿರೋಂಥದ್ದು. ಆದರೆ ನಮ್ಮ ಸಂಸ್ಥೆ ಭಾರತದಲ್ಲಿ ಹುಟ್ಟಿ ವಿದೇಶಕ್ಕೆ ಹೋಗಿರೋಂಥ ಹೆಮ್ಮೆ ನಮ್ಮ ಸಂಸ್ಥೆಗಿದೆ. ಎರಡನೇದು, ಅವ್ರಿಗೆಲ್ಲ ನಾವು ಡಾಲರ್ ಲೆಕ್ಕದಲ್ಲಿ ಕಟ್ಟಬೇಕು, ಆದರೆ ವಿದೇಶದವರು ನಮಗೆ ರೂಪಾಯಿ ಲೆಕ್ಕದಲ್ಲಿ ಕಟ್ತಾರೆ. ಅದು ಕೂಡ ಅಲ್ಲೆಲ್ಲ ನೀವು 10,000ಕ್ಕಿಂತ ಹೆಚ್ಚು ಫೀಸ್ಗಳು ಕಟ್ಟಬೇಕು. ಆದರೆ ನಮ್ಮಲ್ಲಿ ಕೇವಲ 1,000 ರೂಪಾಯಿ. ಅದರಲ್ಲೂ ಕೂಡ ಇದೆ ನಿಮಗೆ LMF ಅಂತ ಒಂದು ಮಾಡ್ತೀವಿ, 7,500 ರೂಪಾಯಿ. ಅದನ್ನು ಕೊಟ್ಟರೆ 7,500 ಅಂತಂದ್ರೆ ಅದೇನಾಗುತ್ತೆ, 11,000 ರೂಪಾಯಿ ಅದ್ರ ಬೆಲೆ ಇರೋದು. ಆದರೆ ನಮ್ಮ ಒಂದು ಅಂತಾರಾಷ್ಟ್ರೀಯ ಲೆವೆಲಲ್ಲಿರೋಂಥ ನಮ್ಮನ್ನು ಸೇರಿ ಎಲ್ಲರ ಹತ್ರನೂ ಕೂಡ ಒಂದಷ್ಟು ದುಡ್ಡು ಹಾಕೊಂಡಾಗ ನಾನು 100 ರೂಪಾಯಿ ಸ್ಪಾನ್ಸರ್ ಮಾಡ್ತೀನಿ, ಇನ್ನೊಬ್ರು 500 ಮಾಡ್ತಾರೆ, ಇನ್ನೊಬ್ರು 50 ರೂಪಾಯಿ 10 ರೂಪಾಯಿ ಎಲ್ಲ ಸೇರಿ 3,500 ರೂಪಾಯಿ ಡಿಸ್ಕೌಂಟ್ ಕೊಟ್ಟು 7,000 ರೂಪಾಯಿ 7,500 ರೂಪಾಯಿ ತೊಗೊತಾ ಇದ್ದಾರೆ. ಅದು 500 LMF ಮಾತ್ರ ಅಪ್ಲೈ ಆಗುತ್ತೆ. ಮೇಲ್ ಜಾಸ್ತಿ ಆಗಿಬಿಟ್ರೆ ಅವರು 11,000 ಮಾಡ್ತಾರೆ, ಕೊಡೋರು ಯಾರೂ ಇರೋದಿಲ್ಲ. ಈಗಲೂ ಹಂಗೆ ಆಗಿರೋದು. ನಮ್ಮದು ಸ್ಟಾರ್ಟಿಂಗ್ 7,500 ಇತ್ತು, ಆಮೇಲೆ 11,000 ಆಗೋಯಿತು. ಈಗ 1ನೇ ತಾರೀಕು ಮೇಲೆ ಏಪ್ರಿಲ್ 1 ಮೇಲೆ ಮತ್ತೆ 7,500 ಆಗ್ತದೆ. ಅದರಿಂದಾಗಿ LMF ಅಂತ ಒಂದು ಪ್ರಾವಿಷನ್ ಇದೆ. ಬೇರೆ ಯಾವುದೇ ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಇಲ್ಲ. ಅದು ನಮ್ಮ ಸಂಸ್ಥೆಯಲ್ಲಿ ಮಾತ್ರ ಇರೋದು. ಎಲ್ಲೂ ಕೂಡ ಪರ್ಮನೆಂಟ್ ಮೆಂಬರ್ಶಿಪ್ ಇಲ್ಲ. ಪ್ರತಿ ವರ್ಷ ಫೀಸ್ ಕಟ್ಟಲೇಬೇಕು. ಇಲ್ಲಿ ಅದನ್ನು ಕಟ್ಟಿದ್ರೆ ನೀವು ಇಂಟರ್ನ್ಯಾಷನಲ್ ಫೀಸನ್ನು ಪಾವತಿ ಮಾಡೋಂಗಿಲ್ಲ. ಕೇವಲ 500 ರೂಪಾಯಿ ಕೊಟ್ಟರೆ ಆಯಿತು, 600 ರೂಪಾಯಿ ಕೊಟ್ಟರೆ ನೀವು ಇಲ್ಲಿ ಮುಂದೋಗಿ ಯಾವ ಒಂದು ಲೋಕಲ್ ಸಂಸ್ಥೆನೂ ಕೂಡ ಇಷ್ಟು ಕಡಿಮೆಗೆ ಎಲ್ಲೂ ಸಿಗಲ್ಲ. ಒಂದು ಕ್ಲಬ್ ಮೆಂಬರ್, ನಾವು ವಿಜಯನಗರ ಕ್ಲಬ್ಬು, ಮಂಟಿ ಕ್ಲಬ್ ಇವೆಲ್ಲ ಮೆಂಬರ್ ಆಗ್ತೀವಿ. ವರ್ಷಕ್ಕೆ 5,000 ರೂಪಾಯಿ ನಾವು ಅಲ್ಲೇ ಕೊಡಬೇಕು. ಇಲ್ಲಿ ಬರೀ 1,000 ರೂಪಾಯಿ ಅಂತಾರಾಷ್ಟ್ರೀಯ ಸಂಸ್ಥೆ. ಅಂತ ಒಂದು ಅನುಕೂಲ ಇದೆ. ಜೊತೆಗೆ ಸೇವೆ ಮಾಡಲಿಕ್ಕೆ ಒಂದು ಅತ್ಯುತ್ತಮವಾದ ಪ್ಲಾಟ್ಫಾರ್ಮು, ಫ್ಯಾಮಿಲಿ ವಾತಾವರಣ ಇದೆ. ಇಲ್ಲಿವರೆಗೆ ಏನೂ ಕೂಡ ಎಲೆಕ್ಷನ್ ಮಾಡಿಲ್ಲ. ಎಲ್ಲ ಯುನಾನಿಮಸ್ ಆಗಿ ತಿಳ್ಕೊಂಡು ಒಂದೇ ಇದರಲ್ಲಿ ಇರೋಂಗೆ ನಾವು ನೋಡ್ಕೊಂಡಿದ್ದೀವಿ. ರಾಜಕೀಯ ಜಾಸ್ತಿ ನಮ್ಮಲ್ಲಿ ಬರಬಾರ್ದು ಅಂತೇಳಿ. ಅದರಿಂದಾಗಿ ನೀವು ಮುಂದುವರ್ಸ್ಕೊಂಡು ಹೋಗಿ, ಚೆನ್ನಾಗಿ ಮಾಡ್ಕೊಂಡು ಹೋಗಿ, ಏನೇ ಒಂದು ಇದ್ರೂ ಕೂಡ ಗೈಡ್ ಮಾಡಲಿಕ್ಕೆ ನಾವಿರ್ತೀವಿ. ಇವತ್ತು ಹೆಚ್ಚು ಇದ್ರ ಬಗ್ಗೆ ಹೇಳೋಕ್ಕಾಗಲ್ಲ, ಯಾಕಂದರೆ ಸಮಯ ಅಭಾವ ಇರೋದ್ರಿಂದ ನಿಮ್ಮನ್ನು ಒಂದು ವಿದ್ಯುಕ್ತವಾಗಿ ಇನ್ಸ್ಟಾಲ್ ಮಾಡಿ ಪ್ರೆಸಿಡೆಂಟ್ ಮತ್ತು ಸೆಕ್ರೆಟರಿ ಅಂತೇಳಿ ಡಿಕ್ಲೇರ್ ಮಾಡ್ತೀನಿ. ನಂತರ ನೀವು ಇನ್ನೊಂದು ಯಾವ್ದಾದ್ರು ಫಂಕ್ಷನಲ್ಲಿ ಬೇಕಾದ್ರೆ ಇದರಿಂದ ವಿಷಯಗಳನ್ನ ತಿಳ್ಕೊಳ್ಬೋದು. ಈಗ ಒಂದು ಇಂಡಕ್ಷನ್ ಒಂದು ಪ್ಲೇಟ್ಸ್ ಕೊಡ್ತೀನಿ. ಅದು ಕೈಯನ್ನು ಮುಂದೆ ಇಟ್ಕೊಂಡು ಪ್ಲೇಟ್ಸ್ ತೊಗೊಂಡು ಹೀಗೆ. ಬೀಯಿಂಗ್ ಇಂಪ್ರೆಸ್ಡ್ ಬೈ Alliance Clubs International's objectives of fellowship and goodwill, I, Alai, ನಿಮ್ಮ ಹೆಸರು ಹೇಳಿ, accept the membership of this great organization. I will observe all the rules and policies of the organization and will participate actively in all its celebrations, programs and meetings at my best. I take pledge to contribute in achieving the aims and objectives of the organization. Congratulations. From now onwards, you have been declared as the allies. ಅಂದರೆ ಅಲೈ ಮೀನ್ಸ್ ಅಂದರೆ ಇದು ಫ್ರೆಂಡ್ ಅಂತೇಳಿ. ಫ್ರೆಂಡ್ ಅಂದರೆ ಎಲ್ಲರೂ ಫ್ರೆಂಡೇ ಇರ್ತಾರೆ, ಆದರೆ ಒಳ್ಳೆ ಫ್ರೆಂಡ್ ಅಂತೇಳಿ. ಅಲೈ ಅಂತ ಹೇಳಿದ್ರೆ ನೀವು ಇಲ್ಲಿರೋರೆಲ್ಲ ನಿಮ್ಮ ಒಳ್ಳೆಯ ಫ್ರೆಂಡ್ಗಳಾಗಿರ್ತಾರೆ. ನಿಮ್ಮನ್ನು ಕೂಡ ಅಲೈ ಅಂತೇಳಿ ಕರಿಬೋದು. ಅಲೈನ್ಸ್ ಅಂತಂದರೆ ಒಕ್ಕೂಟ, ಅಲೈನ್ಸ್ಗಳ ಒಕ್ಕೂಟ. ಅಲೈ ಅಂದರೆ ಗುಡ್ ಫ್ರೆಂಡ್ಶಿಪ್. ಇಟ್ಸ್ ಅನ್ ಆರ್ಗನೈಸೇಷನ್ ದಟ್ ಕನ್ಸಿಸ್ಟ್ಸ್ ಆಫ್ ಆಲ್ ಗುಡ್ ಫ್ರೆಂಡ್ಸ್ ಅಂತೇಳಿ. ಆ ಒಂದು ಅಸೋಸಿಯೇಷನ್ ಮೆಂಬರ್ ಆಗಿದ್ದೀರಿ. ಈಗ ಒಂದು ಆಫೀಸರ್ಸ್ ಪ್ಲೇಟ್ಸ್ ಕೊಡ್ತೀನಿ, ನೀವು ಪ್ರೆಸಿಡೆಂಟು ಸೆಕ್ರೆಟರಿಗೆ. ಆ ನಂತರ ನಿಮ್ಮನ್ನು ಪ್ರೆಸಿಡೆಂಟ್ ಸೆಕ್ರೆಟರಿ
ಸೆಕ್ರೆಟರಿ ಅಂತೇಳಿ ಕರಿತೀವಿ. ಅಲೈ ಡ್ಯಾಶ್ ನಿಮ್ಮ ಹೆಸರು ಹೇಳಿ, ನಿಮ್ಮ ಹೆಸರು ಹೇಳಿ. ಬೀಯಿಂಗ್ ಎಲೆಕ್ಟೆಡ್ ಟು ದಿ ಪೋಸ್ಟ್ ಆಫ್ ಪ್ರೆಸಿಡೆಂಟ್ ಸೆಕ್ರೆಟರಿ ಅಲಯನ್ಸ್ ಕ್ಲಬ್ ಆಫ್ Mysore Act of Home, accept the responsibilities of the post and hereby take the pledge to keep the organization progressing with the best of my abilities and capacities, and will participate as far as possible in all service activities, meetings, and help to maintain decorum to run the club properly. So ಈ ಒಂದು ನನಗೆ ಆಕ್ಚುಲಿ ಬರಕ್ಕೆ ಪುರ್ಸೊತ್ತೇ ಇರಲಿಲ್ಲ. ಆದರೆ ಈ ಗವರ್ನರ್ ಎಲ್ಲ ಪ್ರೋಗ್ರಾಮು ಕ್ಯಾನ್ಸಲ್ ಮಾಡಿಸ್ಬಿಟ್ಟು 2 ದಿನ ಕರ್ಕೊಂಡು ಬಂದಿದ್ದಾರೆ. ಹಂಗೂ 3ನೇ ದಿನ ಮಂಡ್ಯ ರೀಜನ್ ಮೀಟ್ ಇರೋದ್ರಿಂದ ನಾನು ನಾಳೆ ನೈಟೇ ಹೋಗ್ತಾ ಇದ್ದೀನಿ. ಅದರಿಂದಾಗಿ ನನಗೆ ಬರಲಿಕ್ಕೆ ಅವಕಾಶ ಕೊಟ್ಟು ನಮ್ಮೆಲ್ಲರೊಂದಿಗೆ ಕಾಲ ಕಳೆಯೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತ ಗವರ್ನರ್ ಅವ್ರಿಗೆ ಧನ್ಯವಾದ ಹೇಳ್ತಾ ನನ್ನ ಮಾತಿನ ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು. ನಮ್ಮ ಇಂಟರ್ನೆಟ್ ಈಗ ಹೇಳೋದಕ್ಕೆ ಈಗ ನಾವು ಇಂಪಾರ್ಟೆಂಟೇ ಮರ್ತ್ಬಿಟ್ಟೆ ನೋಡಿ. ಬೆಂಗಳೂರು ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ಅವ್ರಿಗೆ ಎಂಬ್ರಾಸ್ಮೆಂಟ್ ಆಗ್ತದೆ. ಆದರೂ ಕೂಡ ನಮ್ಮ ಒಂದು ಜಿಲ್ಲೆಯ ಒಂದು ಹಿತದೃಷ್ಟಿಯಿಂದ ವೆಂಕಟೇಶ್ವರ ಒಂದು ಮುಂದಿನ ಒಂದು ಯಶಸ್ಸಿನ ದೃಷ್ಟಿಯಿಂದ ಬೆಂಗಳೂರು ಆಗ ಅವಾರ್ಡ್ ಬಂದಿದೆ, ಮಂಡ್ಯಕ್ಕೆ ಆಗ ಅವಾರ್ಡ್ ಬಂದಿದೆ. 50ಕ್ಕೆ ಆಗ ಅವಾರ್ಡು. ನಮ್ದು ಏನಾಗಿದೆ ಗೊತ್ತಾ, ಈಗ 30 LMF ಆಗಿದೆ ಈಗ ಅಫಿಷಿಯಲಿ. ಇನ್ನು 13 ಕೈಲಿದೆ. 13 ಕೈಲಿದೆ. ಯಾಕೆ ಕಟ್ಟಿಲ್ಲ ಅಂತಂತಂದ್ರೆ, ನೀವು ಕೂತ್ಕೊಳ್ಳಿ, ಯಾಕೆ ಕಟ್ಟಿಲ್ಲ ಅಂತಂತಂದ್ರೆ ಎಲ್ಲರೂ ಕೂಡ 7,000 ರೂಪಾಯಿ ಕೊಟ್ರಿ. ಅದರಲ್ಲಿ 13ರಲ್ಲಿ ಒಂದು 8 7,000, ಇನ್ನು 5 9,000 ಬಂದಿದೆ. ಯಾಕಂದ್ರೆ ಅದು ಕಟ್ಟಕ್ಕೆ 11,000 ರೂಪಾಯಿ ಆಗುತ್ತೆ ಇಂಟರ್ನ್ಯಾಷನಲ್. 7,000 ರೂಪಾಯಿ ಮಿಕ್ಕದ್ ಕಟ್ಟೋದು ಯಾರು ಇಲ್ಲ, ನಿಮ್ಮ ರಾಧಾಕೃಷ್ಣವ್ರದ್ದು ಇದ್ದಾರೆ, ಬೇರೆಯವರು ಎಲ್ಲ ಇದ್ದಾರೆ 7,000 ರೂಪಾಯಿ ಕೊಟ್ಟಿರೋರು. ಈಗ ಹಂಗೆ ಪೆಂಡಿಂಗ್ ಉಳ್ಕೋತು ಯಾರು ಕಟ್ಟೋದು ಅಂತೇಳಿ. ಈಗ ಕೊನೆಯಲ್ಲಿ ಈಗ ನಾವು ವೆಂಕಟೇಶ್ ಮೊನ್ನೆ ಡಿಸೈಡ್ ಮಾಡಿ ಆಯ್ತು, ಇನ್ನೊಂದ್ಲೆಗೆ 9,000 ಕಟ್ಟಿರೋರಿಗೆ 11,000 ರೂಪಾಯಿ ನಾವು ಕೊಟ್ಬಿಡೋದು ಇಬ್ಬರು. ಆಮೇಲೆ ಇದನ್ನು ಕೂಡ 7,000 ಕಟ್ಟಿದವ್ರಿಗೆ 2,000 ರೂಪಾಯಿ ಕೊಟ್ಬಿಟ್ಟಂತೆ ಕಟ್ಬಿಡೋಣ ಅಂತೇಳಿ 13 ಪೆಂಡಿಂಗ್ ಕೂಡ ಕಟ್ಕೊಳ್ತಾ ಇದೀವಿ. ಅವ್ರಿಗೆ 43 ಆಯ್ತು. ಇನ್ನು 7 ಅದೇನು ದೂರ ಅಲ್ಲ, ಇನ್ನು 7 ಮಾಡಿ ನಮ್ಮ ಜಿಲ್ಲೆ ಗೌರವ ಹೆಚ್ಚಾಗುತ್ತೆ. ಯಾಕಂದ್ರೆ ದುಡ್ಡು ಕೊಟ್ಟು 50,000 ರೂಪಾಯಿ ಕೊಟ್ಟು ತಗೊಂಡ್ಬಿಡ್ಬೋದು, ವೆಂಕಟೇಶ್ ಅವ್ರಿಗೆ ಏನು ಕಡಿಮೆ ಇಲ್ಲ. ಬಟ್ ದುಡ್ಡು ಕೊಟ್ಟು ತಗೊಳ್ಳೋದ್ರಲ್ಲಿ ಬೆಲೆ ಇರಲ್ಲ, ನಾವು ಸಾಧನೆ ಮಾಡಿ ತಗೊಳ್ಳೋದ್ರಲ್ಲಿ ಬೆಲೆ ಹೆಚ್ಚು. 50 LMF ಮಾಡಿದ್ದೀವಿ ಅಂತೇಳಿ. ಅದರಿಂದಾಗಿ ನೀವು ಇನ್ನ ಯಾರು ಇದ್ರೆ ಇನ್ನು ಏನು ಈಗ ತುಂಬಾ ಡಿಸ್ಟೆನ್ಸ್ ಇದ್ದಾಗ ಬೇಡ, ಇನ್ನು 7ಕ್ಕೆ ನಾವು ಕಳ್ಕೊಳ್ಳೋದು ಬೇಡ. ಅದರಿಂದಾಗಿ ಇನ್ನೂ ಒಂದು 10 ದಿನ ಟೈಮ್ ಇದೆ. ಆದಷ್ಟು ಯಾರ್ಯಾರು ಕೊಟ್ಟಿಲ್ವೋ ಅವ್ರು ಕೊಟ್ಬಿಟ್ರೆ ಇನ್ನು 7 ಬಂದ್ಬಿಟ್ರೆ ಇದಾಗುತ್ತೆ. ನಮ್ಮ ಆಕ್ಟ್ ಆಫ್ ಫಾರ್ಮ್ ಅವ್ರು 3 ಮಾಡಿಸ್ಬೋದಲ್ಲ ಸರ್? ನೀವು ಒಂದಾಗಿದೆ ಅವ್ರದ್ದು ಸರ್. ನೀವು ಒಂದು PST ಇಂದ 3 ಮಾಡಿಸ್ಬಿಡಿ, 3 ಆಗುತ್ತೆ. ಆಮೇಲೆ ಇವರು ಸೆಂಟ್ರಲ್ ಅವ್ರು 3 ಕೊಡ್ತೀನಿ ಅಂತ ಯಾಕೆ ಕೊಟ್ಟಿಲ್ಲ, ಇನ್ನೂ ಕೊಟ್ಟಿಲ್ಲ. ಇವ್ರು 3 ಗ್ಯಾರಂಟಿ ಅವ್ರು ಇನ್ನೂ ಕೊಟ್ಟಿಲ್ಲ. ಅದರಿಂದಾಗಿ ಇನ್ನೊಂದು 4 ಆಗಿಬಿಟ್ರೆ 50 ಆದ್ರೆ ಒಂದು ಆಗ ಅವಾರ್ಡ್ ಬರುತ್ತೆ. ದಯವಿಟ್ಟು ಇದ್ರ ಬಗ್ಗೆ ಎಲ್ಲರೂ ಕೂಡ ಗಮನ ಹರಿಸಿ. ಯಾಕಂತಂದ್ರೆ ಮೈಸೂರಲ್ಲೇ ಹುಟ್ಟಿರೋದು ಅಲಯನ್ಸ್ ಈಗ ಆಕ್ಚುಲಿ ಕರ್ನಾಟಕದಲ್ಲಿ, ಇಲ್ಲಿಂದ ಅಲ್ಲಿಂದ ಆ ಕಡೆ ಹೋಗಿರೋದು. ಅದರಿಂದಾಗಿ ನಮ್ದು ಆಗಲೇಬೇಕು ಅಂತೇಳಿ ನನ್ನ ಒಂದು ಆಸೆ. ನೀವೆಲ್ಲ ಕೂಡ ಮನಸ್ಸು ಪಟ್ಟರೆ ಅದಾಗುತ್ತೆ. ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳಿ, ಯಾರು ಬೇಕು ಜೊತೆಗೆ ಯಾರು ಮೆಂಬರ್ಸ್ ಕರ್ಕೊಂಡು ನೀವು ಹೊಸದಾಗಿ ಅವ್ರಿಗೆ ಹೇಳಿ, ಈ ದುಡ್ಡಾಗಲಿ ಪರ್ಮನೆಂಟ್ ಮೆಂಬರ್ಸ್ ಮಾಡ್ಬೋದು ಅಂತೇಳಿ ಮೊದಲೇ ಕೊಟ್ಬಿಡಿ. LMF ಮೊದಲೇ ಆಗ್ಬಿಡ್ಲಿ. ಹಾಗೆ ಮಾಡಿದ್ರೆ 50 ಆಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಅದನ್ನ ಸ್ವಲ್ಪ ಗಮನ ಇಟ್ಕೊಳ್ಳಿ. ಟೈಮ್ ಶಾರ್ಟ್ ಇದೆ. 50 30ನೇ ತಾರೀಕು 7ನೇ ತಾರೀಕು ಒಳಗಾದ್ರೆ SMCಲಿ ಅದು ಡಿಕ್ಲೇರ್ ಆಗುತ್ತೆ. ಅಲ್ಲೂ ಕೂಡ ಅವಾರ್ಡ್ ಕೊಡ್ತಾರೆ. ಸುಮ್ಮನೆ ಎಲ್ಲ ಟ್ರೈನ್ ಆದ್ಮೇಲೆ ಟಿಕೆಟ್ ತಗೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಅದರಿಂದಾಗಿ ಇನ್ನೊಂದು 10-12 ದಿನದಲ್ಲಿ ಇದನ್ನ ಮಾಡಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತೀನಿ.